ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆ ನಾನು ಕ್ಯಾರೆಟ್ ಪಲ್ಯ ಮಾಡಿದ್ದೆ. ಕ್ಯಾರೆಟ್ ಪಲ್ಯ ಹೇಗೆ ಮಾಡೋದಂತ ನೋಡೋಣ ಬರ್ರಿ. ಕ್ಯಾರೆಟ್ನ ಸ್ವಲ್ಪ ತೊಳಿಬೇಕು, ಯಾಕಂದ್ರೆ ಕೆಂಪು ಮಣ್ಣಿಗೆ ಹತ್ತಿರುತ್ತೆ, ಉಸುಗಿರೋದು. ಅದು ಭೂಮಿ ಬೆಳೆದಲ್ಲ, ಸ್ವಲ್ಪ ಮಣ್ಣು ಜಾಸ್ತಿ ಇರುತ್ತೆ. ಸ್ವಚ್ಛಗ ಒಂದು 5 ನಿಮಿಷ ಇಟ್ಟು ತೊಳೆದ್ರೆ ಒಳ್ಳೆಯದು. ಈಗ ಅದನ್ನು ಸಣ್ಣಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ದಪ್ಪ ಕಟ್ ಮಾಡಬಾರ್ದು. ದಪ್ಪ ಕಟ್ ಮಾಡಿದ್ರೆ ಪಲ್ಯ ಟೇಸ್ಟ್ ಅನ್ಸಲ್ಲ. ಸ್ವಲ್ಪ ಸಣ್ಣಗೆ ಕಟ್ ಮಾಡಬೇಕು. ಕರ್ನಾಟಕ ಕಡೆ ಇದು ಒಂದು ಸ್ಪೆಷಲ್ ಪಲ್ಯನೇ ಆಗ್ಬೋದು. ಏನು ಮಾಡತ್ತೀವಿ, ಒಂದು ಕುದಿಸ್ಕೋಬೇಕು ಅಷ್ಟೇ. ಫುಲ್ಲು ಮೆತ್ತಗಾಗೋ ಥರ ಏನೇ ಕುದಿಸ್ಬಾರ್ದು. ಒಂದು ಸ್ವಲ್ಪ ಕುದಿಸಿ ಅದಕ್ಕೆ ಎಣ್ಣೆ ಹಾಕಿ ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕಿ. ನಾನು ಏನು ಕಾದೈತಿಲ್ಲ ಅಂತ ನೋಡಿದೆ, ಯಾಕಂದ್ರೆ ನಾನು ಫಾಸ್ಟಾಗಿ ಅಡುಗೆ ಮಾಡಬೇಕಾಗಿತ್ತು. ಈರುಳ್ಳಿ ಹಾಕಿ ಈರುಳ್ಳಿನ ಬ್ರೌನ್ ಆಗುತ್ತನ ಫ್ರೈ ಮಾಡಬೇಕು. ಈಸಿಯಾಗಿ ಬೇಗ ಮಾಡ್ಬೋದು ಈ ಪಲ್ಯನೇನು. ಆದರೆ ಈ ಪಲ್ಯ ಬಂದು ರೊಟ್ಟಿಗೆ ಕಾಂಬಿನೇಷನ್ನು, ರೊಟ್ಟಿ ಜೊತೆ ಚೆಂದಿರುತ್ತೆ. ಕ್ಯಾರೆಟು ಕುದಿಸಿಟ್ಟಿದ್ವಲ್ಲ, ಕ್ಯಾರೆಟ್ ಕುದಿಸಿಟ್ಟಿದ್ನ ಆ ಈರುಳ್ಳಿಗೆ ಹಾಕಬೇಕು. ಕಲರ್ ಚೇಂಜ್ ಆಗಬೇಕು ಮತ್ತು ಈರುಳ್ಳಿ. ಅಂದರೆ ನಾನು ಈರುಳ್ಳಿ ಬ್ರೌನ್ ಕಲರ್ ಆಗಿ ಕರ್ಗಿ ಹಾಕಿದೆ, ಇಲ್ಲಾಂದರೆ ಕರ್ಗಿದಾಗಿಬಿಡುತ್ತದೆ. ಎಣ್ಣೆ ಒಳಗೆ ಕರ್ಗಾಯ್ತು ಅಂದರೆ ನಮ್ಮ ಯಾರು ತಿನ್ನಂಗಿಲ್ಲ. ಅದಕ್ಕೆ ಮುಂದೆ ಈರುಳ್ಳಿ ಫ್ರೈ ಆದಮೇಲೆ ಕರ್ಗಿ ಹಾಕಿ ಅದನ್ನ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಕ್ಯಾರೆಟ್ ಹಾಕಿದೆ. ಆಲ್ಮೋಸ್ಟ್ ಎಲ್ಲರೂ ನಮ್ಮ ಕಡೆಯವರಂತೂ ಮಾಡ್ತಾರೆ ಈ ಪಲ್ಯನ. ಕ್ಯಾರೆಟು ಕುದಿಸೆ ಮಾಡಬೇಕು, ಇಲ್ಲಾಂದರೆ ಅದು ಗಟ್ಟಿ ಇರುತ್ತಲ್ಲ ಪಲ್ಯ ಚೆನ್ನಾಗಿಲ್ಲ. ಒಂದು ಕುದಿಸಿ ಅದನ್ನು ತೆಗೆದು ಸುಮ್ಮನೆ ಒಗ್ಗರಣೆ ಹಾಕಿಬಿಡ್ಬೇಕು. ಅವಾಗ ಟೇಸ್ಟ್ ಹೆಚ್ಚುತ್ತೆ. ಉಪ್ಪು ಖಾರ ಹಾಕಿ ಮತ್ತೊಂದು ಥರ ಹೊಳ್ಳಾಡಿಸಿ ಅರಿಶಿನ ಪುಡಿ ಹಾಕಿ ಅದ್ರ ಇನ್ನೊಂದು ಏನಂದರೆ ಈ ಪಲ್ಯಕ್ಕೆ ನಾವು ಸಕ್ಕರೆ ಬೆಲ್ಲ ಎರಡೂ ಹಾಕ್ಬಾರ್ದು. ಯಾಕಂದರೆ ಕ್ಯಾರೆಟ್ ಸ್ವೀಟ್ ಇರುತ್ತೆ. ಇದರಿಂದ ಈ ಪಲ್ಯಕ್ಕೆ ನಾವು ಒಂದು ಸ್ವಲ್ಪ ಸಕ್ಕರೆ ಬೆಲ್ಲ ಯಾವುದು ಹಾಕ್ಬಾರ್ದು. ಮತ್ತು ಇನ್ನೊಂದು ಕುದಿಸ್ಬೇಕನ್ನೋ ಅವಶ್ಯಕತೆ ಇರಲ್ಲ. ಇದನ್ನ ನೀರು ಹಾಕಿ ಕುದಿಸ್ಬಾರ್ದು, ಯಾಕಂದರೆ ಕ್ಯಾರೆಟ್ ಕುದಿಸ್ಕೊಂಡಿರ್ತೀವಿ. ಅದಕ್ಕೆ ಹಾಕಿ ಎಣ್ಣೆಗೆ ತಾಳಿಸ್ಬಿಟ್ಟು ಪಲ್ಯನ ಲಾಸ್ಟು ನಾನು ಶೇಂಗಾ ಪುಡಿ ಹಚ್ಚಿದೆ. ಶೇಂಗಾ ಪುಡಿ ಹಚ್ಚಿ ಒಂದು ಸ್ವಲ್ಪ ತಿರುಗಾಡಿ ಅದ್ರ ಮೇಲೆ ಒಂದು ಮುಚ್ಚಿಬಿಟ್ಟು ಸಾಕು ಕುದಿಸ್ಬೇಕು. ಒಂದೊಂದು ನೀರೆಲ್ಲ ನೀರು ಹಾಕಿ ಅನ್ನೋದು ಇರೋದಿಲ್ಲ. ಅಷ್ಟು ಮಾಡಿದ್ರೆ ಪಲ್ಯ ಬಿಡುತ್ತೆ. ಆಮೇಲೆ ನಾನು ಬೆಳಗ್ಗೆ ಚಪಾತಿ ಮಾಡಿದ್ದೆ. ಅದರ ಕ್ಯಾರೆಟ್ ಪಲ್ಯ ಜೊತೆ ಚಪಾತಿ ಕಾಂಬಿನೇಷನ್ ಅಲ್ಲ. ನನ್ನ ಮಗನಿಗೆ ಬಾಕ್ಸಿಗೆ ಚಪಾತಿ ಮಾಡಿದ್ದೆ. ಮತ್ತು ಕ್ಯಾರೆಟು ಮಾಡೀನಿ ಅಂತಂದು ಚಪಾತಿ ಮಾಡೀನಿ ಅಂತ ತಿಳ್ಕೊಬೇಡ್ರಿ. ನಾನು ಬಾಕ್ಸಿಗೆ ಚಪಾತಿ ಮಾಡಿದ್ದೆ. ಮಧ್ಯಾಹ್ನಕ್ಕೆ ನಮಗೆ ರೊಟ್ಟಿಗೆ ಕ್ಯಾರೆಟ್ ಪಲ್ಯ ಮಾಡಿದ್ದು, ಊರಿಂದ ತಂದಿದ್ದು ರೊಟ್ಟಿದ್ದು. ಅದಕ್ಕೆ ನಾನು ಕ್ಯಾರೆಟ್ ಪಲ್ಯ ಮಾಡ್ಕೊಂಡಿದ್ದೆ.
ಟ್ಯೂಷನ್ ಮ್ಯಾಮ್ ಹತ್ರ ಮಾತಾಡ್ರಿ. ಇನ್ನು ಟ್ಯೂಷನ್ ಮಾಡೋರ್ಗೂ ಒಂದಿಷ್ಟು ಟಿಪ್ಸ್ ಅಂತ ಹೇಳ್ತೀನಿ, ಅವರು ಅದನ್ನು ಫಾಲೋ ಮಾಡಿರಿ. ಅವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬಂದಂಗೆ ಆಗ್ತಾವೆ. ನನ್ನ ಹತ್ರ 3 ವರ್ಷದಿಂದ ಇರೋ ಮಕ್ಕಳು ಇದ್ದಾವೆ. ನೀವು ಅದೇ ಥರ ಮಕ್ಕಳ ಪ್ರೀತಿ ಗಳಿಸ್ಕೊಡ್ರಿ. ಯಾಕಂದ್ರೆ ಮಕ್ಕಳ ಪ್ರೀತಿನೇ ದೊಡ್ಡದು. ಅವ್ರನ್ನೂ ಈಗ ಹತ್ತತ್ರ 3 ವರ್ಷದ ಮಕ್ಕಳು ನನ್ನಂತಲೇ ಟ್ಯೂಷನ್ಗೆ ಅದಾರ. ಅದೇ ರೀತಿ ಯಾರೆಲ್ಲ ಟ್ಯೂಷನ್ ಮಾಡ್ತೀರಿ ಅವರು ನಿಮ್ಮಂತಲೇ ಎಷ್ಟು ಮಕ್ಕಳು ಅದಾವು, ಎಷ್ಟು ವರ್ಷದಿಂದ ಬರತ್ತಾರ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳ್ರಿ. ಯಾಕೆ ಸುಮ್ಮನೆ ಒಂದು ಕ್ಲಿಪ್ ಇರಲಿ ಅಂತ, ಯಾಕಂದ್ರೆ ಅವರು ಹೇಳತ್ತೀರಿ ನಂದು ಹಾಕ್ರಿ ಅಂಥೇಳಿ ಅದಕ್ಕೆ ಅವ್ರದ್ದು ಒಂದು ವಿಡಿಯೋ ಅಂತ ಮಾಡಿದೆ ಅಷ್ಟೇ. ಇನ್ನು ಅಷ್ಟು ಚಿಕ್ಕ ಮಕ್ಕಳು ನನ್ನ ಹತ್ರ ಟೇಬಲ್ಸ್ ಎಷ್ಟು ಓದ್ತಾರ ಅಂತ ಇವತ್ತು ಅಥವಾ ನಾಳೆ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. UKG ಹುಡುಗನೇ 8 ಟೇಬಲ್ಸ್ ಟೇಬಲ್ಸ್ ಹೇಳ್ತಾನೆ ನನ್ನ ಹತ್ರ. ವಿಡಿಯೋ ನೋಡಿ ಒಂದು ಕಮೆಂಟ್ ಮಾಡಿರಿ ಪ್ಲೀಸ್. ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿಲ್ಲ